ಒಂದೂರಲ್ಲಿ ಒಬ್ಬ ರಾಜ ಇರ್ತಾನೆ. ಆ ರಾಜನಿಗೆ 4 ಜನ ಹೆಂಡತಿಯರು ಇರ್ತಾರೆ. ಆದರೆ ಅವನಿಗೆ 4ನೇ ಹೆಂಡತಿ ಅಂದರೆ ಪಂಚಪ್ರಾಣ. ಅವಳಿಗೆ ವಜ್ರ ವೈಡೂರ್ಯಗಳನ್ನು ನೀಡ್ತಾ ಇರ್ತಾನೆ. 3ನೇ ಹೆಂಡತಿ ಏನಿರ್ತಾಳೆ ಅವಳ ಸೌಂದರ್ಯಕ್ಕೆ ರಾಜ ಮರಳಾಗಿರ್ತಾನೆ. 2ನೇ ಹೆಂಡತಿ ಅವನ ಕಷ್ಟ ಸುಖಗಳಿಗೆ ಜೊತೆ ಆಗ್ತಾ ಇರ್ತಾಳೆ. ಆದರೆ ಮೊದಲ ಹೆಂಡತಿಯನ್ನ ಆತ ಸಂಪೂರ್ಣವಾಗಿ ನಿರ್ಲಕ್ಷಿಸಿರ್ತಾನೆ. ರಾಜನಿಗೆ ಸಾವು ಹತ್ತಿರ ಬರುತ್ತೆ. ಸಾವು ಹತ್ತಿರ ಬಂದಾಗ ರಾಜ ತನ್ನ ಹೆಂಡತಿಯರಿಗೆ ಕೇಳ್ತಾನೆ, ನನ್ನ ಜೊತೆ ಮಸನಕ್ಕೆ ಯಾರು ಬರ್ತೀರಿ ಅಂತ ಕೇಳ್ತಾನೆ. ಆಗ 4ನೇ ಹೆಂಡತಿ ಹೇಳ್ತಾಳೆ, ಸಾಧ್ಯನೇ ಇಲ್ಲ ಅಂತ ಹೇಳಿ ಹೊರಟು ಹೋಗ್ತಾಳೆ. ಆದರೆ 3ನೇ ಹೆಂಡತಿ ಹೇಳ್ತಾಳೆ, ನಾನು ಬೇರೆಯವನನ್ನ ಮದುವೆಯಾಗಿ ಆರಾಮಾಗಿ ಇರ್ತೀನಿ ಅಂತ ಹೇಳ್ತಾಳೆ. ಇನ್ನು 2ನೇ ಹೆಂಡತಿ, ನಾನು ನಿನ್ನನ್ನು ಸ್ಮಶಾನದವರೆಗೂ ಮಾತ್ರ ಬಿಡಬಲ್ಲೆ ಅಂತ ಹೇಳ್ತಾಳೆ. ಆಗ ಮೂಲೆಯಲ್ಲಿದ್ದ 1ನೇ ಹೆಂಡತಿ ಬಂದು ಹೇಳ್ತಾಳೆ, ನೀನು ಎಲ್ಲಿಗೆ ಹೋದರೂ ನಾನು ನಿನ್ನ ಜೊತೆನೇ ಬರ್ತೇನೆ ಅಂತ ಹೇಳ್ತಾಳೆ. ಸೊ ಈ ಕತೆ ಹೇಳೋದಿಷ್ಟೇ. ಇಲ್ಲಿ 4ನೇ ಹೆಂಡತಿ ನಮ್ಮ ದೇಹ, 3ನೇ ಹೆಂಡತಿ ನಮ್ಮ ಆಸ್ತಿ ಅಂತಸ್ತು, 2ನೇ ಹೆಂಡತಿ ನಮ್ಮ ಬಂಧು ಮಿತ್ರರು. ಆದರೆ ಆ ಮೊದಲ ಹೆಂಡತಿ ನಮ್ಮ ಆತ್ಮ ಅಥವಾ ನಾವು ಮಾಡಿದ ಕರ್ಮ. ನಾವು ಬದುಕಿದ್ದಾಗ ಅದನ್ನು ನಿರ್ಲಕ್ಷಿಸುತ್ತೇವೆ, ಆದರೆ ಸಾವಿನ ನಂತರ ನಮ್ಮ ಜೊತೆ ಬರುವುದು ಅದು ಮಾತ್ರ.